ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಆಸೆ ಧಾರಾವಾಹಿಯ ಪೂರ್ತಿ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ಅದಕ್ಕೂ ಮುಂಚೆ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಸಂಚಿಕೆ ಆರಂಭದಲ್ಲಿ ಮನೋಜ್ ತನ್ನ ಕೆಲಸಗಾರರಿಗೆ ಬೈತಾ ಇರ್ತಾನೆ. ಏನಕ್ಕೊಂದಿನ ರಜಾ ಹಾಕೋದು, ಒಂದಿನ ರಜಾ ಹಾಕಿದರೆ ಎಷ್ಟೊಂದು ವೇಸ್ಟ್ ಆಗುತ್ತೆ ಗೊತ್ತಾ, ಹಾಗೆ ಹೀಗೆ ಅಂತ ಹೇಳಿ ಎಲ್ರಿಗೂ ಕೂಡ ಚೆನ್ನಾಗಿ ಬೈತಾ ಇರ್ತಾನೆ. ಹಾಗೆ ಬೈದು, ಸರಿ ರೋಹಿಣಿ, ನನಗೊಬ್ರು ಡೀಲರ್ ಕಾಲ್ ಮಾಡ್ತಾ ಇದ್ದಾರೆ, ನಾನು ಅವ್ರ ಹತ್ರ ಮಾತಾಡ್ಕೊಂಬರ್ತೀನಿ, ನೀನು ಇಲ್ಲಿ ಸ್ವಲ್ಪ ಅಂಗಡಿ ನೋಡ್ಕೋತೀಯ ಅಂತ ಹೇಳಿ ಅಲ್ಲಿಂದ ಹೋದಾಗ ಪೂಜಾ, ಪರವಾಗಿಲ್ವೇ, ನಿನ್ನ ಗಂಡ ಬಿಸ್ನೆಸ್ ಕೆಲಸ ಅಂತೂ ಮಾಡಲ್ಲ, ಆದ್ರೆ ಕೆಲಸನ ಚೆನ್ನಾಗಿ ಮಾಡಿಸ್ತಾನೆ ಅಂತ ಹೇಳಿ ಮಾತಾಡ್ತಿರ್ತಾರೆ. ಅಷ್ಟರಲ್ಲಿ ರೋಹಿಣಿ ಮಾವ ಅಂತ ಆಕ್ಟ್ ಮಾಡಿದ್ದ ವಯ್ಯ ಅಂಗಡಿ ಒಳಗಡೆ ಬರ್ತಾರೆ. ಅಂಗಡಿ ಒಳಗಡೆ ಬಂದ್ಲಾ ಅಂತ ನೋಡ್ತಿರ್ತಾರೆ. ಅಷ್ಟರಲ್ಲಿ ಸಡನ್ ಆಗಿ ಪೂಜಾ ಶೋರೂಮ್ ಒಳಗಡೆ ಅವ್ರನ್ನ ನೋಡ್ಬಿಟ್ಟು ತುಂಬಾನೇ ಶಾಕ್ ಆಗ್ತಾಳೆ. ರೋಹಿಣಿ ಆ ಕಡೆ ನೋಡು ಅಂತ ಹೇಳಿದಾಗ ಇಬ್ರು ಕೂಡ ಒಂದು ಕ್ಷಣ ಶಾಕ್ ಆಗ್ತಾರೆ. ಹಾಗೆ ಓಡ್ ಬಂದ್ಬಿಟ್ಟು ನೀರು ನೀರು ಅಂತ ಹೇಳಿದಾಗ, ಯೋ ನೀರಿಗೇನಕ್ಕಯ್ಯ ಇಲ್ಲಿಗೆ ಬಂದೆ, ನೀನೇನಕ್ಕಯ್ಯ ಇಲ್ಲಿಗೆ ಬಂದೆ, ಏನಯ್ಯ ನಿನಗಿಲ್ಲಿ ಕೆಲಸ, ಹೋಗಯ್ಯ ಮೊದಲು ಅಂತ ಹೇಳ್ಬಿಟ್ಟು ಗಾಬರಿ ಆದಾಗ, ನಂಗೆ ನೀರು ಬೇಕು ಅಂತ ಹೇಳಿದಾಗ ರೋಹಿಣಿ ಮೊದಲು ಕೊಟ್ಟು ಇವನಿಗೆ ಕಳಿಸು ಅಂತ ಹೇಳಿದಾಗ ರೋಹಿಣಿ ನೀರು ತಂದು ಕೊಡ್ತಾಳೆ. ಹೌದು, ಇಲ್ಲೇನು ಕೈಯ ಬಂದೆ ಅಂತ ಹೇಳಿದಾಗ, ಅದು ಹುಡುಗಿ ಫಾಲೋ ಬರ್ತಿದ್ದಾಳೆ ಅಂದಾಗ, ಯೋ ನಿನಗೇನು ಕೈಯ ಈ ವಯಸ್ಸಲ್ಲಿ ಈ ಶೌಕಿ ಹುಡುಗಿರ್ನ ಚುಡಾಯಿಸೋದು, ನಿನಗೆ ಬೇರೆ ಮಾಡೋ ಕೆಲಸ ಇಲ್ವಾ, ನಾನು ಆ ಜಾಗದಲ್ಲಿ ಇದ್ದಿದ್ರೆ ಅದಕ್ಕೆ ನಿನಗೆ ಕಳಿಸಿವೆ ಅಂತ ಹೇಳಿದಾಗ, ಅಯ್ಯೋಯ್ಯಪ್ಪ, ನಾನು ಶ್ರೀರಾಮಚಂದ್ರ, ನಾನು ಹೆಂಡತಿ ಬಿಟ್ಟು ಬೇರೆ ಯಾರನ್ನು ಕೂಡ ನಾನು ಕಣ್ಣೆತ್ತು ನೋಡಲ್ಲ ಅಂದಾಗ, ಮತ್ತೆ ಆ ಹುಡುಗಿನಯ್ಯ ನಿನ್ನನ್ನು ಫಾಲೋ ಬಂದಿದ್ದಕ್ಕೆ ನಿನ್ನನ್ನು ನಾವು ಅಟ್ಟಿಸ್ಕೊಂಬತ್ತಾ ಇರೋದು ಅಂತ ಹೇಳಿದಾಗ, ಅದೇ ಯಾವಾಗಲೂ ಹೂ ಕಟ್ತಾ ಇರ್ತಾಳಲ್ಲ ಆ ಸೂರ್ಯನ ಹೆಂಡತಿ ಮೀನಾ ಅಂತ ಹೇಳಿದಾಗ ರೋಹಿಣಿ ಮತ್ತು ಪೂಜಾ ಒಂದು ಕ್ಷಣ ಶಾಕ್ ಆಗ್ತಾರೆ. ರೋಹಿಣಿ ತಲೆ ಮೇಲೆ ಕೈ ಹೊತ್ಕೊಂಡು, ಹಾಂ ಮೀನಾ ನಿಮ್ಮನ್ನ ನೋಡಿದ್ಲ ಅಂತ ಹೇಳಿದಾಗ, ನೋಡೋದೇನು, ಕೂಗ್ಕೊಂಡು ನನ್ನನ್ನೇ ಫಾಲೋ ಮಾಡ್ಕೊಂಬಂದ್ಲು, ಆದರೆ ನಾನು ಅವಳ ಕೈಗೆ ಸಿಕ್ಬಿಡ್ತೀನಾ ಅಂದಾಗ, ಸಿಕ್ಕೆಲ್ಲ ಸತ್ಯನು ಹೇಳಿಬಿಟ್ಟೆ ಅಂದಾಗ, ಇಲ್ಲ ನಾನು ಅವಳ ಕೈಗೆ ಸಿಗಲೇ ಇಲ್ಲ, ನಾನು ಇನ್ನೊಂದು ಗಾಡಿ ಹತ್ಕೊಂಡು ಓಡಿ ಬಂದ್ಬಿಟ್ಟೆ ಅಂತ ಹೇಳಿದಾಗ ರೋಹಿಣಿ ತುಂಬಾನೇ ಶಾಕ್ ಆಗ್ತಾಳೆ. ಮೀನಾಗೆ ಎಲ್ಲ ವಿಷಯ ಗೊತ್ತಾಯ್ತೋ ಏನೋ ಅಂತ ಅನ್ಕೊಂಡು, ನೀ ಮಾಡೋಕೆ ಬೇರೆ ಕೆಲಸ ಇಲ್ವಾ, ಎಲ್ಲೂ ಕಾಣಿಸ್ಕೋಬೇಡ ಅಂತ ಹೇಳಿಲ್ವ, ಪುಣ್ಯಕ್ಕೆ ಮನೋಜ್ ಬೇರೆ ಇಲ್ಲ, ಏನು ಮಾಡೋಕೆ ಕೊಟ್ಟಿದ್ಯಾ ಅಂತ ಹೇಳಿ ರೋಹಿಣಿ ಅಲ್ಲಿದ್ದ ಬಾಟ್ಲಿನ ತೊಗೊಂಡು ಹೊಡೆಯೋಕೆ ಹೋದಾಗ ರೋಹಿಣಿ ಸಮಾಧಾನ ಮಾಡ್ಕೊಂಡಾಗ, ಏನು ಸಮಾಧಾನ ಮಾಡ್ಕೊಳ್ಳಿ, ಮೀನಾ ಮನೆಯವರೆಲ್ಲರ ಹತ್ರ ಹೇಳಿದರೆ ಏನು ಕತೆ ಅಂತ ಹೇಳ್ತಾರೆ. ಹೇಳೋದೇನು, ಅವಳು ಇಲ್ಲಿಗೆ ಬರ್ತಾ ಇದ್ದಾಳಲ್ಲ, ನಮ್ಮ ಕಲ್ ಮೇಲೆ ನಾವೇ ಚಪ್ಪಡಿ ಕಲ್ ಎಳ್ಕೊಂಡ್ವಲ್ಲ ಅಂತಾರೆ. ಅಷ್ಟರಲ್ಲಿ ಮೀನಾ ರೋಹಿಣಿನ ಕೂಗ್ಕೊಂಡು ಅಲ್ಲಿಗೆ ಬರ್ತಾಳೆ. ಸರಿ, ನೀನು ಹೇಗಾದರೂ ಮ್ಯಾನೇಜ್ ಮಾಡು, ನಾನು ಅವಳನ್ನ ಬೇಗ ಕಳಿಸ್ತೀನಿ ಅಂತ ಹೇಳ್ಕೊಂಡು ಅಲ್ಲಿಗೆ ರೋಹಿಣಿ ಅವರೇ ಹೂ ತಗೊಂಡು ಬಂದಿದ್ದೀನಿ ಅಂತ ಹೇಳಿದಾಗ, ಸರಿ ನೀವಿನ್ನು ಹೊರಡಿ ಅಂದಾಗ, ಹಿರಿ ನಾನೇ ದೇವ್ರಿಗೆ ಹೂವನ್ನ ಹಾಕ್ಬಿಟ್ಟು ಪೂಜೆ ಮಾಡಿ ಹೊರಡ್ತೀನಿ ಅಂತ ಹೇಳಿದಾಗ, ಪರವಾಗಿಲ್ಲ ಕೊಡಿ ಅಂದಾಗ, ರೋಹಿಣಿ ಅವರೇ ನೀವು ಬೆಳಗ್ಗೆನೂ ಏನು ತಿಂದಿಲ್ಲ ಅಂತೀರಾ, ಸ್ವಲ್ಪ ರೆಸ್ಟ್ ಮಾಡಿ, ನಾನೇ ಹೂವನ್ನು ಹಾಕ್ತೀನಿ ಅಂದಾಗ, ಪರವಾಗಿಲ್ಲ ಅಂತ ಹೇಳಿ ರೋಹಿಣಿ ಹೂವನ್ನು ಇಸ್ಕೊಳಕ್ಕೆ ಹೋದಾಗ ಅವಳು ಕೈ ನಡುಕ್ತಿಲ್ಲ, ನಾನೇ ಹಾಕ್ತೀನಿ ಅಂತ ಹೇಳಿ ದೇವ್ರಿಗೆ ಹೂ ಹಾಕಿ ಮೀನಾ ಪೂಜೆ ಮಾಡ್ತಾಳೆ. ಆಗ ದುಡ್ಡು ಕೊಡೋಕೆ ಹೋದಾಗ, ಬೇಡ ನನಗೆ ಇವತ್ತು ದುಡ್ಡು ಇಸ್ಕೊಳ್ಳೋದು ಬೇಡ, ಒಂದು ತಿಂಗಳಿಗೆ ಸರಿಯಾಗಿ ದುಡ್ಡು ಕೊಡಿ, ಅವಾಗ ನನಗೂ ಕೂಡ ಲೆಕ್ಕ ಸಿಕ್ತಾಗುತ್ತೆ ಅಂತ ಹೇಳಿದಾಗ, ಸರಿ ನಾನಿನ್ನು ಹೊರಡ್ತೀನಿ ಅಂತ ಹೇಳ್ತಾರೆ. ಅದು ಅಲ್ಲದೆ ರೋಹಿಣಿ ಅವರೇ ಇವತ್ತು ನಿಮ್ಮ ಮಾವು ನೋಡಿದೆ ಅಂತ ಹೇಳಿದಾಗ ಶಾಕ್ ಆಗ್ತಾಳೆ. ಅಷ್ಟರಲ್ಲಿ ಮನೋಜ್ ಬರ್ತಾನೆ, ಆ ಟಾಪಿಕ್ನ ಮುಗಿಸ್ತಾರೆ. ಅಯ್ಯೋ ಇವನು ಬೇರೆ ಬಂದಲ್ಲ ಅಂತ ಹೇಳಿ ಪೂಜಾ ಗಾಬರಿ ಆಗ್ತಾಳೆ. ಏನಿಲ್ಲ ರೋಹಿಣಿ, ಬಿಸ್ನೆಸ್ ಡೀಟೇಲ್ಸ್ ಬರೆದಿದೆ, ಅದನ್ನು ತೊಗೊಂಡೋಗೋಣ ಅಂತ ಬಂದೆ ಅಂತ ಹೇಳ್ತಾರೆ. ಹಾಗೆ ನೀನು ಸರಿಯಾಗಿ ಹೂವಿನ ಲೆಕ್ಕ ಬರ್ಕೊ, ಆಮೇಲೆ ಜುಟ್ಟಿಟ್ಕೊಂಡು ಜಗಳಾಡ್ಬಿಟ್ಟಿರಾ ಅಂತ ಹೇಳಿ ಮನೋಜ್ ಹೇಳ್ತಿರ್ತಾನೆ. ಅಷ್ಟರಲ್ಲಿ ಸೂರ್ಯ ಕೂಡ ಅವ್ನ ಫ್ರೆಂಡ್ನ ಕರ್ಕೊಂಡು ಶೋರೂಮ್ ಹತ್ರ ಬರ್ತಾನೆ. ಅಲ್ಲಿ ಮೀನು ನೋಡ್ಬಿಟ್ಟು, ಹೋ ಮೀನಾ ನೀನು ಇಲ್ಲೇ ಇದೆಯಾ, ಹೂ ಕೊಡೋಕೆ ಬಂದೆ, ನಾನು ಇವ್ನಿಗೊಂದು ಕಬೋರ್ಡ್ ಬೇಕಿತ್ತು ಕಣೆ, ಅದಕ್ಕೆ ಕಬೋರ್ಡ್ ತೊಗೊಳ್ಳೋಣ ಅಂತ ಬಂದ್ವಿ, ಒಂದು ಕಬೋರ್ಡ್ ತೋರಿಸ್ರು ಅಂತ ಹೇಳಿದಾಗ, ಹೇ ನನಗಾಗಲ್ಲ ಕಣೋ, ನಾನು ಸ್ವಲ್ಪ ಬ್ಯುಸಿ ಇದ್ದೀನಿ ಅಂತ ಹೇಳಿದಾಗ, ಏನೋ ಕಸ್ಟಮರ್ನ ಈಗೆಲ್ಲ ಮಾತಾಡಿಸ್ತೀಯ ಅಂತ ಹೇಳಿದಾಗ, ರೋಹಿಣಿನೇ ಕಸ್ಟಮರ್ನ ಅಟೆಂಡ್ ಮಾಡಿ ರೋಹಿಣಿ, ಅವ್ನಿಗೇನು ಬೇಕು ಅಂತ ಹೇಳ್ತಾರೆ. ಹಾಗೆ ಎಲ್ಲರೂ ಕೂಡ ಕಬೋರ್ಡ್ನ ನೋಡೋಕೆ ಹೋಗ್ತಾರೆ. ಎಲ್ಲರೂ ಒಟ್ಟಿಗೆ ಸೇರ್ಕೊಂಡ್ರಲ್ಲ, ಏನಪ್ಪ ಮಾಡೋದು ಅಂತ ಹೇಳಿ ರೋಹಿಣಿ ಒಂದು ಕ್ಷಣ ಶಾಕ್ ಆಗ್ತಾಳೆ. ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಇನ್ನು ಈ ಕಡೆ ಪೂಜೆ ಇದ್ದಳು, ನಾವು ಹೇಳೋವರೆಗೂ ಇದ್ರೊಳಗಡೆನೆ ಕೂತ್ಕೋಬೇಕು ಅಂದಾಗ, ಇದ್ರೊಳಗಡೆ ನನಗಾಗಲ್ಲ ಅಂದಾಗ, ಯೋ ಸುಮ್ಮನೆ ಕೂತ್ಕೊಳ್ಳೆಯ, ನೀನು ಮಾಡೋ ಎಡವಟ್ಟು ಒಂದಾ ಎರಡೋ, ಸುಮ್ಮನೆ ನಾನು ಹೇಳೋವರೆಗೂ ಹೊರಗಡೆ ಬರೋವಾಗಿಲ್ಲ ಅಂತ ಹೇಳಿ ಅದರೊಳಗಡೆ ಕೂರಿಸ್ತಾಳೆ. ಇನ್ನು ಈ ಕಡೆ ಇದು ತಗೊಳ್ಳೋ ಅಂದಾಗ, ಲೋ ಸೂರ್ಯ ನಮ್ಮ ಹಾಲು ಇಷ್ಟು ದೊಡ್ಡದಿಲ್ವಲ್ಲೋ ಅಂತಿರ್ತಾರೆ. ಹಾಗೆ ಕಬೋರ್ಡ್ಗಳೆಲ್ಲ ನೋಡ್ತಾ ಇರ್ತಾರೆ. ಅಲ್ಲಿರೋ ಕಬೋರ್ಡ್ ಎಲ್ಲ ತುಂಬಾ ಕಾಸ್ಟ್ಲಿ ಇರುತ್ತೆ. ಲೋ ಇದು ನಾನು ಕಾರ್ ಮಾರಿದ್ರು ತೊಗೊಳೋಕ್ಕಾಗಲ್ಲ ಕಣೋ ಅಂತ ಹೇಳಿ ಮಾತಾಡ್ತಿರ್ತಾರೆ. ಹೀಗೆ ಮಾತಾಡ್ತಿರ್ತಾರೆ. ಅವ್ರಿಗೆ ದೊಡ್ಡ ದೊಡ್ಡವು ಯಾವೂ ಕೂಡ ಇಷ್ಟ ಆಗಲ್ಲ. ಅವರು ಸಡನ್ನಾಗಿ ಮೀನಾ ಇದ್ದಳು, ರೀ ಅದು ಚೆನ್ನಾಗಿದೆ ಅಲ್ವಾ ಅಂತ ಹೇಳಿದಾಗ, ಮೀನಾ ಚಿಕ್ಕದಾಯ್ತಲ್ಲ ಅಂದಾಗ, ಲೋ ಪರವಾಗಿಲ್ಲ ಕಣೋ, ನಮ್ಮ ಬಜೆಟ್ಗೆ ಇದೇ ಸಾಕು ಅಂತ ಹೇಳಿಬಿಟ್ಟು ದಿನಕ್ಕೆ ದಿನ ಅಂಕಲ್ ಇದ್ದಿದ್ದ ಕಬೋರ್ಡೆ ಎಲ್ರಿಗೂ ಕೂಡ ಇಷ್ಟ ಆಗುತ್ತೆ. ಅಲ್ಲಿಗೆ ಎಲ್ಲರೂ ಹೋಗ್ತಾರೆ. ಅದನ್ನ ನೋಡಿ ಈ ಕಡೆ ಪೂಜಾ ಶಾಕ್ ಆಗ್ತಾಳೆ. ಹಾಗೆ ಅಷ್ಟರಲ್ಲಿ ಸೂರ್ಯಂಗೆ ಒಂದು ಫೋನ್ ಬರ್ತಿರುತ್ತೆ. ನೀವು ನೋಡ್ತಾ ಇರೋ ಅಂತಿರ್ತಾರೆ. ಅಷ್ಟರಲ್ಲಿ ಪೂಜಾ ಬಂದುಬಿಟ್ಟು ಆ ಕಬೋರ್ಡ್ಗೆ ಅಡ್ಡ ನಿಂತ್ಕೊಬಿಡ್ತಾಳೆ. ನಾನು ಬಿಡಲ್ಲಪ್ಪ ಅಂತ ಹೇಳಿಬಿಟ್ಟು ಎಲ್ಲರೂ ಒಂದು ಕ್ಷಣ ಶಾಕ್ ಆಗ್ತಾರೆ. ಇವಳ್ಯಾಕೆ ಈ ರೀತಿ ಆಡ್ತಾ ಇದ್ದಾಳಲ್ಲ ಅಂತ ಅಂದ್ಕೊಂಡು. ಇನ್ನು ಸೂರ್ಯ ಇದ್ದನು, ಹೇ
ಏನಾಯ್ತಮ್ಮ ನಿನಗೆ ಅಂತ ಹೇಳಿದಾಗ, ನಾನು ಬಿಡಲ್ಲಪ್ಪ ಈ ಕಬೋರ್ಡ್ ತಗೊಳ್ಳೋಕೆ ಅಂತ ಹೇಳಿದಾಗ, ಎಲ್ಲರೂ ಕೂಡ ಹಾಂ ಅಂತ ಹೇಳಿದಾಗ ರೋಹಿಣಿ ಇದ್ದಳು, ಏನಾಯ್ತು ಪೂಜಾ ಅಂತ ಹೇಳ್ತಿರ್ತಾರೆ. ಅಷ್ಟರಲ್ಲಿ ಮನೋಜ್ ಕೂಡ ಹೇ ಸೇಲ್ ಆಗಲಿ ಬಿಡಮ್ಮ ಅಂತಿರ್ತಾರೆ. ರೀ ಅದೇನಿಲ್ಲ, ಮೊದಲೇ ಈ ಕಬೋರ್ಡ್ನ ಪೂಜಾ ಬುಕ್ ಮಾಡಿದ್ಲು, ಅದಕ್ಕೋಸ್ಕರ ಹೀಗೆ ಅಂತ ಹೇಳಿದಾಗ, ನೀನೊಂಚೂರು ದೊಡ್ಡ ಮನ್ಸು ಮಾಡಮ್ಮ, ನೀನು ಬೇರೆ ತಗೋ, ಇವ್ನು ಇದೇ ತಗೊಳ್ಳಿ, ಇವ್ನು ಬಜೆಟಿಗೆ ಸರಿಯಾಗಿದೆ, ನಾವು EMI ಮುಖಾಂತರ ಕಟ್ತೀವಿ ದುಡ್ಡು ಅಂದಾಗ, EMI ಇಲ್ಲ ಅಂತ ಗೊತ್ತಿಲ್ವಾ ಮನೋಜ್ ಅಂದಾಗ, ಹೌದೌದು EMI ಇಲ್ಲ, ಓನ್ಲಿ ಕ್ಯಾಶ್ ಆನ್ ಡೆಲಿವರಿ ಅಷ್ಟೇ ಅಂತ ಹೇಳಿದಾಗ, ಹೋ ಹಾಗೆಲ್ಲ ಇದೆಯಾ ನಿಮ್ಮ ಇದರಲ್ಲಿ, ಸರಿ ನಾವು ಬೇರೆ ಕಡೆ ನೋಡ್ಕೋತೀವಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ನನಗೆ ಸ್ವಲ್ಪ ಕೆಲಸ ಇದೆ, ನಾನು ಹೊರಗೋಗಿ ಬರ್ತೀನಿ ಅಂತ ಹೇಳಿ ಮನೋಜ್ ಅಲ್ಲಿಂದ ಹೋಗ್ತಾನೆ. ಹಬ್ಬ ಸದ್ಯ ಬಚಾವಾದು ಅಂತ ಹೇಳಿ ಆ ಕಬೋರ್ಡ್ ಒಳಗಿಂದ ವೈನ ಕರೆಸ್ಬಿಟ್ಟು, ಇದೇ ಲಾಸ್ಟು, ಯಾರ ಕಣ್ಣಿಗಾರು ಬಿತ್ತು ಅಂದರೆ ಅಂತ ಹೇಳಿದಾಗ, ಹಬ್ಬ ಏನು ಚೆನ್ನಾಗಿ ಆ್ಯಕ್ಟ್ ಮಾಡ್ತೀರಾ, ಪಾಪ ನಿಮಗೆ ನಂತರ ಆ್ಯಕ್ಟ್ ಮಾಡೋಕೆ ಬರಲಿಲ್ಲ ಅಂದರೂ ಚೂರು ಪಾರು ಮಾಡ್ತೀರಾ, ಸದ್ಯ ನಾನಿನ್ನು ಹೊರಡ್ತೀನಿ, ಏನು ಮಾಡೋಕ್ಕಾಗಲ್ಲ, ನಿಮಗೋಸ್ಕರ ನಾನು ಆ್ಯಕ್ಟ್ ಮಾಡಲೇಬೇಕಲ್ವಾ, ಮಾಡ್ತೀನಿ, ಆದರೆ ಯಾವತ್ತೂ ಕೂಡ ಈ ರೀತಿ ಸಿಗಾಕೋಬೇಡಿ ಅಂತ ಹೇಳಿ ಅಲ್ಲಿಂದ ಹೋಗ್ತಾರೆ. ರೋಹಿಣಿದಳು ಇದೇನಾದರೂ ಮೀನಾ ಮನೆಯವ್ರಿಗೆ ಹೇಳಿದರೆ ಏನೇ ಮಾಡೋದು ಅಂತ ಹೇಳಿ ಯೋಚನೆ ಮಾಡ್ತಿರ್ತಾರೆ. ಹಾಗೆ ಈ ಕಡೆ ಮೀನಾ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಿರ್ತಾಳೆ. ಅವ್ರನ್ನ ನೋಡಿದ್ದು, ರೋಹಿಣಿ ಕೈ ನಡಗಿದ್ದು, ಆ ವಯ್ಯರು ಮೀನನಿಂದ ತಪ್ಪಿಸ್ಕೊಂಡು ಹೋಗಿದ್ದು ಎಲ್ಲವನ್ನು ಕೂಡ ಯೋಚನೆ ಮಾಡಿಕೊಂಡು ಕಳೆದೋಗಿರ್ತಾಳೆ. ಮೀನಾ ಅವ್ರಿಗೆ ಎಷ್ಟು ಕೊಬ್ಬಿರಬೇಡ್ವೆ, ನಾವು ಪಾಪ ಒಂಚೂರು ವ್ಯಾಪಾರ ಆಗಲಿ ಅಂತ ಹೋದರೆ ಅಂತ ಹೇಳಿದ್ರು ಕೂಡ ಮೀನಾ ಅದೇ ಗುಂಗಲ್ಲಿರ್ತಾಳೆ. ಯಾವ ಲೋಕದಲ್ಲಿ ಮುಳುಗೋಗಿದ್ಯಮ್ಮ ನೀನು ಅಂತ ಹೇಳಿ ಮೀನಾನ ಸೂರ್ಯ ಪ್ರಶ್ನೆ ಮಾಡ್ತಾನೆ. ಏನಿಲ್ಲ ರೀ, ನನಗಿವತ್ತೊಂದು ವಿಷಯ ಗೊತ್ತಾಯಿತು ಅಂದಾಗ, ಏನದು ಅಂತ ಹೇಳಿದಾಗ, ನಾನು ಅದೇ ರೋಹಿಣಿ ಅವ್ರ ಮಾವನ್ ನೋಡಿದೆ ಅಂತ ಹೇಳಿದಾಗ, ಈ ಕಡೆ ರೋಹಿಣಿನೂ ಬಂದು ಕೇಳಿಸ್ಕೊತಿರ್ತಾಳೆ. ಇನ್ನು ಸೂರ್ಯನಿಗೆ ಒಂದು ಕ್ಷಣ ಶಾಕ್ ಆಗುತ್ತೆ. ಏನು ಅಂದಾಗ, ಅವ್ರು ಮುಂಬೈಲಲ್ವೇನೆ ಇರೋದು ಅಂತಾಗ, ಇಲ್ಲ ರೀ ನಾನು ಅವ್ರನ್ನ ನೋಡಿದೆ, ಅವ್ರನ್ನ ನೋಡಿ ಅವ್ರನ್ನ ಫಾಲೋ ಮಾಡ್ಕೊಂಡು ಕೂಡ ಹೋದೆ, ಆದರೆ ಅವರು ನನ್ನಿಂದ ತಪ್ಪಿಸ್ಕೊಂಡು ಬೇರೆ ಗಾಡೀಲಿ ಹೋಗ್ಬಿಟ್ರು ರೀ ಅಂತ ಹೇಳಿಬಿಟ್ಟು ಮೀನಾ ನಡೆದಿದ್ದು ಎಲ್ಲ ವಿಷಯನ ಸೂರ್ಯನ ಜೊತೆ ಹೇಳಿದಾಗ, ಸೂರ್ಯನಿಗೆ ಶಾಕ್ ಆಗುತ್ತೆ. ಆ ಯಪ್ಪ ಬಂದಾಗಲೇ ನನಗೆ ಅನುಮಾನ ಬತ್ತು, ಅವತ್ತು ಒಂದು ಬಾಟ್ಲಿ ಕುಡಿಸಿ ಎಲ್ಲ ಸತ್ಯನ ಬಾಯ್ ಬಿಡ್ಸೋಣ ಅಂತ ಅಂದ್ಕೊಂಡೆ, ಆದರೆ ಬಡ್ಡಿ ಮಗನ ಮಿಸ್ ಹೊಡಿತು, ಏನೋ ವಿಷಯ ಇದೆ ಕಣೆ ಮೀನಾ, ನಾವು ಅದನ್ನು ಕಂಡುಹಿಡಿಬೇಕು ಅಂತ ಹೇಳಿ ಇಬ್ಬರು ಮಾತಾಡ್ತಿರ್ತಾರೆ. ಇನ್ನು ರೋಹಿಣಿಗೆ ಏನು ಮಾಡಬೇಕು ಅಂತ ಗೊತ್ತಾಗಲ್ಲ. ಅಲ್ಲಿಗೆ ಸಂಚಿಕೆ ಮುಗಿಯುತ್ತೆ. ಹಾಗಾದರೆ ರೋಹಿಣಿ ಬಣ್ಣನ ಸೂರ್ಯ ಮೀನಾರೇ ಬಯಲು ಮಾಡ್ತಾರಾ, ಕಾದು ನೋಡಬೇಕಿದೆ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ವಿಡಿಯೋಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಧನ್ಯವಾದಗಳು.